ಬಿಜೆಪಿ ಆಡಳಿತಾವಧಿಯಲ್ಲಿ ಕಾಂಗ್ರೆಸ್ ಒಂದು ಆರೋಪವನ್ನು ಮಾಡಿತ್ತು. ಬಿಜೆಪಿ ಪೇ ಸಿಎಂ ಅಥವಾ ಕಮಿಷನ್ ಸಿಎಂ ಅಂತ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಈಗಲೂ ಕೂಡ ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ ನಡೀತಿದೆಯಂತೆ. ಉಪಲೋಕಾಯುಕ್ತರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿರುವ ಬಿಜೆಪಿ. ಉಪಲೋಕಾಯುಕ್ತರ ಸಂಚಲನ ಮೂಡಿಸುವಂತಹ ಹೇಳಿಕೆ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ. ಉಪಲೋಕಾಯುಕ್ತರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಮೇಲೆ ಮುಗಿಬಿದ್ದ ಬಿಜೆಪಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚಳದ ಬಗ್ಗೆ ಉಪಲೋಕಾಯುಕ್ತರ ಕಳವಳ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಮುಗಿಬಿದ್ದಿದೆ. ಕರಪ್ಷನ್ ಕರಪ್ಷನ್ ಕರಪ್ಷನ್. ಈ ಹಿಂದೆ ತಮ್ಮ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಿದೆ. 63% ಭ್ರಷ್ಟಾಚಾರ ಇದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಹೇಳಿಕೆ. ಕೇರಳದಲ್ಲಿ 10% ಮಾತ್ರವೇ ಭ್ರಷ್ಟಾಚಾರ ಇದೆ. ಆದರೆ ಕಾಂಗ್ರೆಸ್ ಅಥವಾ ಕರ್ನಾಟಕದಲ್ಲಿ ಈ ತರಹದ ಪಿಡುಗು ಹೆಚ್ಚಿದ್ದು ಒಂಥರದ್ದು ರೋಗ. ಕೂಡಲೇ ಇದನ್ನು ತಡೆಯದಿದ್ದರೆ ಭವಿಷ್ಯದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹೈಕೋರ್ಟ್ ವಕೀಲರ ಸಭಾಂಗಣದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಕಾರ್ಯಕ್ರಮದಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಮಾಡಿದ್ದ ಕಮಿಷನ್ ಆರೋಪ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ. ಬಾಂಗ್ಲಾದೇಶದಂತಹ, ಪಾಕಿಸ್ತಾನ ದೇಶದಂತಹ, ಶ್ರೀಲಂಕಾ ದೇಶದಂತಹ, ನೇಪಾಳ ಭ್ರಷ್ಟಾಚಾರದಲ್ಲಿ ಮುಳುಗೋದ ಮೇಲೆ ಅಲ್ಲಿನ ಜನ ದಂಗೆದ್ದು ಬೀದಿಗಿಳಿದು ಕ್ರಾಂತಿ ಮಾಡಿ ಆ ದೇಶವನ್ನೇ ಮುಳುಗಡೆ ಮಾಡಿದ್ರು. ಇದಕ್ಕೆಲ್ಲ ಮೂಲ ಹುಡುಕೋದಕ್ಕೆ ಹೋದಾಗ ನಮಗೆ ಸಿಗೋದು ಕರಪ್ಷನ್, ಭ್ರಷ್ಟಾಚಾರ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ. ಒಂದು ಮನೆಯಲ್ಲಿ 100 ಜನ ಇದ್ರೆ 82 ಜನ ಕಳ್ಳರು ಅಂದಂಗೆ ಆಯ್ತಿದ್ದು. ಹೇಗೆ 100 ಜನರಿರುವ ಮನೆಯಲ್ಲಿ 82 ಮಂದಿ ಕಳ್ಳರಾದರೆ ಉಳಿದ ಸಂಭಾವಿತರು ಕೇವಲ 12 ಜನ ಮಾತ್ರ, 18 ಜನ ಮಾತ್ರ. ಸೊಬಗರು. ಹಾಗಾದ್ರೆ ರೂಲಿಂಗ್ ಪಾರ್ಟಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆಯಾ? ಉಪಲೋಕಾಯುಕ್ತರನ್ನ ಅವರ ಹೇಳಿಕೆಯನ್ನ ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಲೋಕಾಯುಕ್ತ ಎನ್ನುವ ಪದ್ಧತಿ ಕರ್ನಾಟಕದಲ್ಲಿ ಜಾರಿಯಲ್ಲಿರೋದು ಯಾಕೆ? ಭ್ರಷ್ಟಾಚಾರವನ್ನು ನಿಗ್ರಹಿಸೋದಕ್ಕೆ. ಆ ತರಹದ್ದೊಂದು ಇಲಾಖೆಯ ಉಪಲೋಕಾಯುಕ್ತರು ಒಂದು ತೆರೆದ ಮೈದಾನ ಅಂದ್ರೆ ಒಂದು ಓಪನ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ಸಾಕ್ಷಿಯನ್ನಾಗಿಸಿ ಬಂದಿರುವ ಅತಿಥಿಯರ ಸಮಕ್ಷಮದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಅದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನೋಡುವ ಕೆಮರಾದ ಕಣ್ಣುಗಳನ್ನು ನೋಡಿಕೊಂಡು ನಿರ್ಭಯರಾಗಿ ಒಂದು ಸ್ಟೇಟ್ಮೆಂಟ್. ಉಪಲೋಕಾಯುಕ್ತರು ಈ ಸ್ಟೇಟ್ಮೆಂಟ್ ಕೊಡುವುದಕ್ಕೂ ಮುನ್ನ ಯೋಚನೆ ಮಾಡಿರ್ತಾರೆ. ಈ ಸ್ಟೇಟ್ಮೆಂಟ್ನಿಂದಾಗಿ ಯಾವ ತರಹದ ವ್ಯತಿರಿಕ್ತ ಚರ್ಚೆಗಳು ರಾಜ್ಯದಲ್ಲಿ ಆಗಬಹುದು. ಎಲ್ಲ ಪೂರ್ಣ ಪರಿಜ್ಞಾನ ಇಟ್ಕೊಂಡೆ ಅವರು ಹೇಳಿಕೆ ಕೊಟ್ಟಿರೋದು. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ. ಇದನ್ನ ಪೋಸ್ಟ್ ಮಾಡ್ಕೊಂಡಿರೋದು ವಿಪಕ್ಷ ನಾಯಕ ಆರ್ ಅಶೋಕ್. ಈ 63% ಭ್ರಷ್ಟಾಚಾರ ಯಾವ್ಯಾವ ಇಲಾಖೆಯಲ್ಲಿ ಅನ್ನೋದನ್ನು ಅವರು ಪ್ರತ್ಯೇಕವಾಗಿ ಏನು ಉಲ್ಲೇಖ ಮಾಡಲಿಲ್ಲ. ಬಟ್ ನಾವು ಚರ್ಚೆಗಂತ ಹೇಳಿ ಪ್ರತಿಯೊಂದು ಇಲಾಖೆಯನ್ನು ಕೂಡ ತೆಗೆದು ನೋಡೋಣ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ? ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ? ವಾಲ್ಮೀಕಿ ನಿಗಮದಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ಅಥವಾ ರಾಜ್ಯದಲ್ಲಿರ್ತಕ್ಕಂತಹ 20ಕ್ಕೂ ಹೆಚ್ಚು ನಿಗಮಗಳಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ಸಾರಿಗೆ ಇಲಾಖೆಯಲ್ಲಿ, ಖರೀದಿಯಲ್ಲಿ ಮತ್ತು ಸೇಲ್ನಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ಇನ್ನು ಸ್ಲಮ್ ಬೋರ್ಡ್ನಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ವಕ್ಫ್ ಇಲಾಖೆಯಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ಅಥವಾ ಸ್ಲಮ್ ಬೋರ್ಡ್ ವಿಚಾರದಲ್ಲಿ ಮಾಡಿಕೊಡಲಾಗುವ ವಸತಿಯಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ಕೊಡುವಂತಹ ಕಾಂಟ್ರಾಕ್ಟರ್ಗಳನ್ನು ಹುಡುಕಿ ಕೊಡುವಂತಹ ಕೆಲ ಟೆಂಡರ್ಗಳಲ್ಲಿ ಭ್ರಷ್ಟಾಚಾರ ನಡೆದಿದ್ದಾವ? ಅಥವಾ ಕಾಂಟ್ರಾಕ್ಟರ್ಗಳಿಂದ ಕಮಿಷನ್ ಪಡೆದುಕೊಳ್ಳುವುದರ ಮುಖಾಂತರವಾಗಿ ಗುಣಮಟ್ಟ ಕಾಮಗಾರಿಯನ್ನು ಸರಿಸಿ ಕಳಪೆ ಕಾಮಗಾರಿಯನ್ನು ಕರ್ನಾಟಕದಲ್ಲಿ ಜಾರಿ ತರೋದಕ್ಕೊಂದಷ್ಟು ನಾಯಿಗಳು ಕಮಿಷನ್ ಪಡ್ಕೋತಾರೆ. ರಾಜ್ಯದ ಅಭಿವೃದ್ಧಿಯನ್ನು ಅಡವಿಟ್ಟು
ರಾಜ್ಯದ ಏಳಿಗೆಯನ್ನ ಅಡಮಾನ ಇಟ್ಟು, ರಾಜ್ಯದ ಸ್ವಾಭಿಮಾನಕ್ಕೆ ಬೆಂಕಿ ಇಟ್ಟು ಕಮಿಷನ್ ಎನ್ನುವಂಥ ಎಂಜಲು ತಿನ್ನೋದಕ್ಕೆಲ್ಲ ಅಧಿಕಾರಿಗಳು. ನೋಡಿ, ಈ ಭ್ರಷ್ಟಾಚಾರ ಅಂದಾಗ ಕೇವಲ ಏನೋ ಒಂದು ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆದುಕೊಳ್ಳೋದು ಮಾತ್ರ ಅಲ್ಲ, ಕಳಪೆ ಕಾಮಗಾರಿ ಮಾಡುವುದರ ಮುಖಾಂತರವಾಗಿ ಕಮಿಷನ್ ಪಡೆದುಕೊಳ್ಳೋದು ಕೂಡ ಭ್ರಷ್ಟಾಚಾರವೇ. ತಹಶೀಲ್ದಾರ್ ಕಚೇರಿಯಲ್ಲಿ 10-20 ರೂಪಾಯಿಗೆ ಕರಪತ್ರಕ್ಕೆ ಸೈನ್ ಹಾಕೋದು ಮಾತ್ರ ಭ್ರಷ್ಟಾಚಾರ ಅಂತ ಅನ್ಕೋಬೇಡಿ. ಹಣದ ವಿಚಾರದಲ್ಲಿ ನಡೆಯಬಹುದಾದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡ್ರೆ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಅರ್ಥನೇ. ಉಪಲೋಕಾಯುಕ್ತರು ಮಾಡಿರ್ತಕ್ಕಂತಹ ಗುರುತರ ಆರೋಪ, ವ್ಯಕ್ತಪಡಿಸಿರುವಂತಹ ಕಳವಳ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಹಾಗಾಗಿ ಭ್ರಷ್ಟಾಚಾರವನ್ನು ತಡಿಬೇಕು ಅಂತ ಹೇಳಿ ಉಪಲೋಕಾಯುಕ್ತರು ತುಂಬಿದ ಸಭೆಯಲ್ಲಿ ತೆರೆದ ಬಹಿರಂಗ ಕಾರ್ಯಕ್ರಮವೊಂದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆರೋಪವನ್ನ ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.